ಸೊ ಫ್ರೆಂಡ್ಸ್, ಇವತ್ತು ರಂಗೋಲಿ ಬಂದು 11ರಿಂದ ಹಾರಾಕೊಳ್ತಾ ಇದ್ದೀನಿ. ಸೊ ಇದು ಒನ್ ಆಫ್ ದ ಫೇವ್ರೆಟ್ ನನ್ನ ರಂಗೋಲಿ. ಸೊ ರಂಗೋಲಿ ಹಾಕ್ತಿರ್ಬೇಕಾದ್ರೆ ಮಧ್ಯದಲ್ಲೇ ವಿಡಿಯೋ ಕಟ್ಟಾಗಿದೆ. ಸೊ ಅದು ಸಡನ್ನಾಗಿ ಕಾಲ್ ಬಂತು ಅನ್ನೋದಕ್ಕೋಸ್ಕರ. ಸೊ ನೆಕ್ಸ್ಟ್ ಟೈಮ್ ಹಾಕಿದಾಗ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಫುಲ್ಲು ಇದು ಆಗಲಿಲ್ಲ, ಸ್ವಲ್ಪನೇ ಆಗಿದೆ ರಂಗೋಲಿದು. ಸೊ ಆಮೇಲೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಫ್ರೆಂಡ್ಸ್. ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗಬೇಕು. ಟೈಮಿಂದ ಆಲ್ರೆಡಿ 7:15 ಆಗಿದೆ. ಸೊ ರಂಗೋಲಿ ಹಾಕಿದಾದ್ಮೇಲೆ ನಾನು ರೆಡಿಯಾಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ. ಸೊ ಬೆಳಗ್ಗೆ ರೆಡಿ ಆಗಿದ್ದೀನಿ. ಟೈಮ್ ಬಂದು 8:15 ಆಗಿದೆ. ಸೊ ಆಲ್ರೆಡಿ ರೈಸ್ ಮತ್ತು ಬೇಳೆ ಸಾರು ರೆಡಿ, ಮನೆಯೆಲ್ಲ ಗುಡಿಸಿದ್ದು ಒರೆಸಿದ್ದು ಆಯಿತು, ಹಾಗೆ ಪೂಜೆ ಮಾಡಿದ್ದು ಆಯಿತು. ಈಚೆ ಕಡೆ ರಂಗೋಲಿ ಹಾಕಿದ್ದು ನೋಡಿದ್ರಲ್ಲ. ಸೊ ರಂಗೋಲಿ ಹಾಕ್ತಿದ್ದಾಗ ಅದೇನಾಯಿತು ಅಂದರೆ ಮಧ್ಯದಲ್ಲಿ ಯಾವುದೋ ಒಂದು ಕಾಲ್ ಬಂತು. ಸೊ ಹಾಗಾಗಿ ರಂಗೋಲಿ ಫುಲ್ ಹಾಕೋದು ಅದು ಕಟ್ಟಾಗಿದೆ. ಸೊ ರಂಗೋಲಿ ಹೇಗೆ ಹಾಕಿದ್ದೀನಿ ಅಂತ ನಾನು ನಿಮ್ಮ ಮಾಮಿಗೆ ತೋರಿಸ್ತೀನಿ. ಇವತ್ತು ಬಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಅಂತ ಮುಂದೆ ನೋಡಿ ನೀವು. ಸೊ ಆ್ಯಕ್ಚುಲಿ ನೆನ್ನೆನೇ ಹೋಗಬೇಕಿದ್ದು ಪ್ಲ್ಯಾನು. ಸೊ ನೆನ್ನೆ ಆಗಿಲ್ಲ ಹೋಗೋದಕ್ಕೆ. ಸೊ ಅದಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ನೆನ್ನೆ ನೈಟ್ 9 ಗಂಟೆಯಲ್ಲಿ ಸಡನ್ ಪ್ಲ್ಯಾನ್ ಆಯಿತು ಇವತ್ತೇ ಹೋಗೋಣ ಅಂತ ಅಂದ್ಕೊಂಡು. ಸೊ ಬನ್ನಿ ಈಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ನೋಡೋಣ. ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ ಇಲ್ಲಿ ಹೋಗಬೇಕು ಅಂತ. ಬಟ್ ರೀಸೆಂಟಾಗಿ ಒಂದು ವಾರನೂ ಆಗಿಲ್ಲ ನನ್ನ ಫ್ರೆಂಡ್ ಹತ್ರ ನಾನು ಹೇಳಿ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು. ಸೊ ಸಡನ್ ಪ್ಲ್ಯಾನ್ ಆಯಿತು. ಬನ್ನಿ ಈಗ ನಾಷ್ಟಕ್ಕೆ ಬಂದು ನಮ್ಮ ಮನೆಯವ್ರಿಗೆ ಚಟ್ನಿ ಮಾಡ್ತಾಯಿದ್ದೀನಿ, ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ. ಹಾಗೆ ಅವರು ರೆಡಿ ಆಗೋದಕ್ಕೆ ಹೋಗಿದ್ದಾರೆ. ಅವ್ರು ಬೆಳಗ್ಗೆ ಬಿಸಿ ಬಿಸಿ ದೋಸೆ ಹಾಕ್ಬಿಟ್ಟೆ ನಾಷ್ಟ ರೆಡಿ. ಸೊ ಬಾಕ್ಸ್ ಆಲ್ರೆಡಿ ರೆಡಿ ಮಾಡಿದ್ದೀನಿ, ರೈಸ್ ಮತ್ತು ಬೇಳೆ ಸಾರು. ಸೊ ಇದೆಲ್ಲ ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಇನ್ನೊಂದು ಅರ್ಧ ಅವರ್ ರೆಡಿ ಆಗಬೇಕು. ಸೊ ಇದಿಷ್ಟು ಕೆಲಸ ಮುಗಿಸ್ಬಿಟ್ಟು ರೆಡಿ ಆಗೋಣ ಬೇಗ. ಸೊ ನಮ್ಮ ಮನೆಯವ್ರು ರೆಡಿಯಾಗಿ ಬರೋಷ್ಟರಲ್ಲಿ ಅವ್ರಿಗೂ ಕೂಡ ದೋಸೆ ಮತ್ತು ಚಟ್ನಿ ಹಾಕ್ಕೊಟ್ಟೆ. ಪಲ್ಯ ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಹಾಗೆ ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಬೇಳೆ ಸಾರು ಮತ್ತು ರೈಸ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಈಗ ಹೊರಡ್ತಾ ಇದ್ದಾರೆ. ಸೊ ಅವ್ರು ಬ್ಯಾಗ್ ಎತ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ನಾನು ಬಾಗಿಲಲ್ಲಿ ಹಾಕೊಂಡು ರೆಡಿಯಾಗಿದ್ದರೆ ಆಮೇಲೆ ಇಬ್ಬರು ಹೊರಡೋದೆ. ಬ್ಯಾಗ್ ಎತ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವರು. ಅವರೇ ಈಗ ನಾನು ಡ್ರಾಪ್ ಮಾಡ್ತಾರೆ ಸ್ವಲ್ಪ ದೂರವರೆಗೂ. ಸೊ ಹೋಗೋಣ. ಟ್ರಾಫಿಕ್ ಇಲ್ದಿರ ಇದ್ದರೆ ಒಳ್ಳೆಯದು. ಟ್ರಾಫಿಕ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಫ್ರೆಂಡ್ ಬಂದಿಲ್ಲ. ಎಲ್ಲಿದ್ದೀರೋ ಗೊತ್ತಿಲ್ಲ. ಆಲ್ರೆಡಿ 10 ನಿಮಿಷ ಆಯಿತು ನಾನು ಬಂದು. ಬಿಸಿಲು ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. 9:15 ಆಗಿದೆ. ಸಿಕ್ಕಾಬಿಟ್ಟು ಬಿಸಿಲು. ಟ್ರಾಫಿಕ್ ಏನೋ ಇಲ್ಲ, ಖಾಲಿಯಾಗಿದೆ ರೋಡು. ಆರಾಮಾಗಿ ಹೋಗ್ಬೋದು ಅನಿಸುತ್ತೆ. ನೋಡೋಣ. ಈ ಕಡೆ ಎಲ್ಲ ಇನ್ನು ಆ ಕಡೆ ಇರೋದು ಸಿಲ್ಕ್ ಬೋರ್ಡು, ಆ ಕಡೆ ಎಲ್ಲ ಬಂದ್ಲು ಅನಿಸುತ್ತೆ ನನ್ನ ಫ್ರೆಂಡ್. ಹಾಂ, ಅಲ್ಲಿ ಆಟೋ ಹಿಂದೆಗಡೆ ಅಲ್ಲ, ನನ್ನ ಫ್ರೆಂಡ್ ಅಲ್ಲ, ಅವಳದು ಅದೇ ಥರ ಸೇಮ್ ಹೆಲ್ಮೆಟ್ ಫ್ರೆಂಡ್ಸ್. ಅದಕ್ಕೆ ಅವಳೇನೋ ಅಂದ್ಕೊಂಡೆ. ನಾನು ಹೆಸರು ಬರ್ತಾಳೆ ಅಂತ. ಸೊ ಫ್ರೆಂಡ್ಸ್, ಫೈನಲಿ ಬಂದರು. ಬನ್ನಿ ಈಗ ಹೊರಡೋಣ. ಇವಾಗ ಇಲ್ಲಿ ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಹೊರಡೋದು. ನಾವು ಅವಾಗಿಂದ ಬಂದಿದ್ದು ಈ ಗಾಡಿಯಲ್ಲಿ, ಇವಾಗ ಹೋಗ್ತಿರೋದು ಈ ಗಾಡಿಯಲ್ಲಿ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ, ತುಂಬ ದಿವಸದಿಂದ ಅನ್ಕೊತಾ ಇದ್ನಲ್ವ ನೋಡಿ. ರಾಯರ ದೇವಸ್ಥಾನಕ್ಕೆ ಫ್ರೆಂಡ್ಸ್. ಇಲ್ಲಿ ಜಯನಗರ ಹತ್ರ ರಾಯರ ದೇವಸ್ಥಾನ ಇದೆಯಲ್ಲ. ಸೊ ಅಲ್ಲಿ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ಏನಿದೆ ಅಂತ. ನೋಡಿ, ಜನನೂ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಬರ್ಬೋದು. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗಿಸಿ ಮಂತ್ರಾಕ್ಷರಿ ಕೂಡ ತೊಗೊಂಡಿದ್ದೈತೆ. ಇವಾಗ ನಮ್ಮ ಮನೆಯವ್ರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರ ಹಾಡು ಹಾಡಿಕೊಂಡು ಚೆನ್ನಾಗಿತ್ತು. ಸೊ ಈಗೆಲ್ಲ ಮುಗಿತಾಯಿದೆ. 11:15 ಆಯಿತು. ಇದನ್ನು ಕ್ಲೋಸಿಂಗ್ ಟೈಮ್ ಅನಿಸುತ್ತೆ. ಖಾಲಿ ಆಗಿದೆ ಫ್ರೆಂಡ್ಸ್, ಅಷ್ಟೊಂದು ಜನ ಇಲ್ಲ. ಆರಾಮಾಗಿ ರಾಯರ ದರ್ಶನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಮುಗೀತು ಟೈಮು. ಒಂದು ಅರ್ಧ ಅವರ್ ಕೂತ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನೋಡಿ ರಾಯರು. ನನ್ನ ಫ್ರೆಂಡ್ ಈಗ ರಾಯರದ ಫೋಟೋ ಏನೋ ತಗೊಂಡ್ತಾ ಇದ್ದಾರೆ.
ಈಗ ದೇವಸ್ಥಾನ ಮುಗಿಸ್ಕೊಂಡು ಈಗ ಹೋಗ್ತಾಯಿದ್ದೀವಿ ಫೋರ್ತ್ ಬ್ಲಾಕ್ಗೆ. ಸೊ ಅಲ್ಲಿ ಶಾಪಿಂಗ್ ಮಾಡೋದಕ್ಕಂತೆ. ಸೊ ಬನ್ನಿ ಹೋಗೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಜಯನಗರ್ಗೆ. ಮೇಡಮ್ ಅವ್ರನ್ನ ಸಿಗ್ನಲಲ್ಲಿ ಬಿಟ್ಬಿಟ್ಟು ನಾವು ಹೋಗ್ತಾಯಿದ್ವಿ. ಇಲ್ಲೇ ಮುಂದೆನೇ ಇರೋದು ಜಯನಗರ್ 4th ಬ್ಲಾಕು. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದಂತೆ. ಸೊ ಬನ್ನಿ, ನಾನೇನು ಶಾಪಿಂಗ್ ಮಾಡೋದು, ಸುಮ್ಮನೆ ಹೋಗಿ ಏನಿದೆ ಅಂತ ನೋಡಿಕೊಂಡು ಬರೋಣ. ಏನಿಂದ ಏನೂ ತಿಂದಿರಲಿಲ್ಲ. ಸೊ ಈಗ ಊಟಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಊಟ ಮಾಡಿ. ಹೋಟೆಲಿಗೆ ಬಂದು ಏನೇ ನೋಡ್ತಾ ಇದ್ದಾಳೆ, ಏನು ಬುಕ್ ಮಾಡಿ ಅಂತ. ಸೊ ಫ್ರೆಂಡ್ಸ್, ಅವ್ರು ನನ್ನ ಫ್ರೆಂಡು, ನಿಮಗೆ ಗೊತ್ತಿರುತ್ತೆ. ಸೊ ಇವರು ನನ್ನ ಫ್ರೆಂಡ್ ಅತ್ತಿಗೆ. ಅವ್ರು ಇವತ್ತೇ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಿರೋದು. ಈಗ ತಾನೇ ಎಲ್ಲರಿಗೂ ಊಟ ಆಯಿತು. ಸೊ ಬನ್ನಿ ಈಗ ಹೊರಡೋಣ. ಶಾಪಿಂಗ್ ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ. ಸೊ ಇದೆ. ಸೊ ಬನ್ನಿ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ, ಏನೇನಿದೆ ಅಂತ ನೋಡೋಣ. ಯಾಕ್ರಿ ಬೇಡವಾ? ಫ್ರೆಂಡ್ಸ್, ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಬಟ್ಟೆಗಳ ಅಂಗಡಿನೇ ಇರೋದು. ಬಟ್ ನಾವು ಪ್ಲ್ಯಾಂಟ್ಸ್ ತೊಗೊಬೇಕು ಅಂತ ಅಂದ್ಕೊಂಡ್ವಿ. ಸೊ ಪ್ಲ್ಯಾಂಟ್ಸ್ ಶಾಪ್ ಇದೆ, ಬಟ್ ತೊಗೊಳ್ಳೋ ಪೊಸಿಷನ್ ಇಲ್ಲ. ಯಾಕಂದರೆ ಬೇರೆ ಕಡೆ ಎಲ್ಲೋ ಹೋಗೋದಿದೆ. ಸೊ ಅಲ್ಲೆಲ್ಲ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನೂ ಅಂಗಡಿಗಳಿಲ್ಲ. ಸೊ ನೋಡೋಣ ಏನು ತೊಗೊತಾರೋ ಏನು ಕತೆ. ಅಂಗಡಿಗೆ ಹೋಗ್ತಾರಂತೆ. ಸೊ ಬನ್ನಿ ಹೋಗೋಣ, ಬಟ್ಟೆ ಶಾಪಿಂಗ್. ಫ್ರೆಂಡ್ಸ್, ಇಲ್ಲಿ ಬಂದ್ವಿ. ಇದು ಫಸ್ಟ್ ಒನ್ ಐತಲ್ಲ, ಬ್ಲೂ ವಿತ್ ಬ್ಲ್ಯಾಕ್. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬಟ್ಟೆಗಳು ಹೋಗಿದೆ. ಸೊ ಎಲ್ಲೂ ಹೋಗೋದಿಲ್ಲ, ಏನಿಲ್ಲ. ಬಟ್ ಸುಮ್ಮನೆ ಬಟ್ಟೆಗಳು ತೆಗ್ದಿಕ್ಕೊಳ್ತೀನಿ. ಸೊ ಅದಕ್ಕೆ ನಡುವೆ ಬಟ್ಟೆಗಳು ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಕೋಟ್ ತೊಗೋಬೇಕಿತ್ತು, ಈ ಥರ ಕೋಟು. ಸೊ ನೋಡೋಣ, ಕಲರ್ ಇದು ಒಂದೇ ಇದೆ. ಬನ್ನಿ, ನನ್ನ ಫ್ರೆಂಡಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಏನು ತೊಗೊತಾರೋ ಮೇಡಮ್, ನೋಡೋಣ. ಇದು ಲೈಟ್ಗೇನೋ ಬ್ಲಿಂಕ್ ಆಗ್ತಾಯಿದೆ ಫ್ರೆಂಡ್ಸ್, ಏನಕ್ಕೆ ಅಂತ ಗೊತ್ತಿಲ್ಲ. ಏನು ತೊಗೊತಾ ಇದ್ದೀರಾ? ಸ್ಕರ್ಟ್ ತಗೊಳ್ಳಿ. ಶಾರ್ಟ್ ಸ್ಕರ್ಟ್ಸ್ ತೊಗೊತಿದ್ದಾರೆ. ಸೊ ಇನ್ನೂ ಇದೆ ನೋಡಿ, ಚೆನ್ನಾಗಿದೆ ಬಟ್ಟೆಗಳು. ಇದು ಲೈಟಿಂಗ್ಸ್ಗೆ ಫ್ರೆಂಡ್ಸ್ ಈ ಥರ ಆಗ್ತಾಯಿದೆ. ಸೊ ಶಾಪಿಂಗ್ ಮುಗಿಸಿ ಆಮೇಲೆ ಸಿಗ್ತೇನೆ. ಜುಮ್ಕೀಸ್ ತೊಗೋಣ ಅಂತ ಬಂದೆ. ನನಗಿದಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ನೋಡಿ, ಚೆನ್ನಾಗಿದೆ ಅಲ್ವಾ? ಮತ್ತು ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಆಲ್ರೆಡಿ ನಂದು ಒಂದು ಬಟ್ಟೆ ಸ್ಟಿಚ್ಗೆ ಹಾಕಿದ್ದೀನಿ, ಸೇಮ್ ಇದೆ ಕಲರು. ತೊಗೋಣ ಅಂದ್ಕೊಂಡೆ, ಅದು ಯಾಕೋ 50-50 ಇದೆ. ಈಗ ಬೇರೆ ಏನೋ ಎಲ್ಲೋ ಹೋಗಬೇಕು ಫ್ರೆಂಡ್ಸ್, ತಲೆ ಎಲ್ಲ ಅಲ್ಲೇ ಇದೆ. ಸೊ ಅದಕ್ಕೆ ಏನೋ ತೊಗೊಳ್ಳೋ ಮೂಡಲ್ಲಿ ಇಲ್ಲ. ಇದು ಚೆನ್ನಾಗಿದೆ ನೋಡಿ, ಇದಂತೂ ಸಕ್ಕತ್ತಾಗಿದೆ. ಇದು ಲೋಟಸ್ ಇರೋದು ನೋಡಿ, ಚೆನ್ನಾಗಿದೆ ಎಲ್ಲ. ನನಗೆ ಇದೊಂದೇ ತುಂಬ ಇಷ್ಟ ಆಗ್ತಾಯಿದೆ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತದೆ. ಫ್ರೆಂಡ್ಸ್, ಇಲ್ಲಿ ಇಬ್ಬರು ಬಂದು ಸರ ತೊಗೊಳ್ತಾ ಇದ್ದಾರೆ. ಸೊ ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್, ತೊಗೊಳ್ಬೋದು ನೋಡಿ. ನನಗೆ ನನ್ನ ಫ್ರೆಂಡು ಶಾಪಿಂಗ್ ಮಾಡೋದಿಲ್ಲ, ಅವಳೇ ಎಲ್ಲ ಸೆಲೆಕ್ಟ್ ಮಾಡೋದು. ಸೊ ನನಗೂ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈಗ ಇನ್ನೊಂದು ಕಡೆ ಹೋಗಬೇಕು ಅಂತಂದಲ್ಲ. ಸೊ ಅಲ್ಲಿ ಹೊರಡೋಕೆ ರೆಡಿ ಆಗ್ತಾಯಿದ್ವಿ. ಈಗ ನನ್ನ ಫ್ರೆಂಡ್ ಅವ್ರ ಅದಕ್ಕೆ ಹೊರಡ್ತಾ ಇದ್ದಾರೆ. ಅವ್ರಿಗೆ ಆಟೋದಲ್ಲಿ ಬರ್ತಾಯಿದೆ, ಅವ್ರು ಆಟೋದಲ್ಲಿ ಹೊರಡ್ತಾರೆ. ಸೊ ಫ್ರೆಂಡ್ಸ್, ಈಗ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ. ನೋಡಿ, ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ಸೆಕೆ ಆಗಿಬಿಟ್ಟಿದೆ. ಯಾವ್ದು ತೊಗೊಂಡಿದ್ದೀರಾ ಜ್ಯೂಸು? ಆವಕಾಡೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಫ್ರೆಂಡ್ಸ್. ನೋಡಿ, ಅಲ್ಲಿ ಬಂತು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈಗ ದೇವಸ್ಥಾನ ಎಲ್ಲ ಹೋಗಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಹಾಸ್ಪಿಟಲ್ಗೆ. ಯಾಕೆ ಅಂದರೆ ನನ್ನ ಫ್ರೆಂಡ್ ಹೇಳ್ತಾಳೆ, ಯಾಕೆ ಸರಿ ನಾವು ಹಾಸ್ಪಿಟಲ್ಗೆ ಬಂದಿರೋದು ಅವ್ರಿಗೆ ಹೇಳೋಕ್ಕೆ ಪಾಪ ಕಷ್ಟ ಆಗುತ್ತೆ, ನಾನೇ ಹೇಳ್ತೀನಿ. ಬಟ್ ಇವರ ಅಣ್ಣಂಗೆ ಆ್ಯಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ. ಸೊ ನೋಡಿಕೊಂಡು ಹೊರಡೋಣ. ಎವ್ರಿಥಿಂಗ್ ಇಸ್ ಫೈನ್ ಫ್ರೆಂಡ್ಸ್, ಏನೂ ಸೀರಿಯಸ್ ಅನ್ನೋದಿಲ್ಲ. ಸೊ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ದಾರೆ.
ಇಲ್ಲಿ ಹಾಸ್ಪಿಟಲ್ ಲಕ್ಷ್ಮೀ ಕಲ್ಯಾಣ ವೈಭವ ಫೋಟೋ ಎಷ್ಟು ಚೆನ್ನಾಗಿದೆ. ಸೊ ಎಲ್ಲ ದೇವರುಗಳು ಇದೆ ನೋಡಿ. ಲೈಟ್ ಒಂದು ಸ್ವಲ್ಪ ಈಗ MTR ಬಂದಿದ್ದೀವಿ ಹೋಟ್ಲಿಗೆ. ಸೊ ಊಟ ಮಾಡೋದಕ್ಕೆ ಆರ್ಡರ್ ಮಾಡ್ತಾ ಇದ್ದಾರೆ ನನ್ನ ಫ್ರೆಂಡು. ಇನ್ನೂ ಬರೋದ್ರಲ್ಲಿ ಇದ್ದಾರೆ. ಸುರಿ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಬಂದ್ವಿ. ಈಗ MTR ನೋಡಿ 1924 ಓಪನ್ ಆಗಿರೋದಂತೆ ಫ್ರೆಂಡ್ಸ್ ಇದು MTR ಫುಲ್ ಫಾರ್ಮ್ ಏನು ಗೊತ್ತಾ ಫ್ರೆಂಡ್ಸ್, ಮಾವಳ್ಳಿ ಟಿಫನ್ ರೂಮ್. MTR ಊಟ ಮಾಡಿದಾಯಿತು. ಒಳ್ಳೆ ಗಾಳಿ ಫ್ರೆಂಡ್ಸ್, ಬಿಸಿಲಿದೆ ಆದರೂ ಒಳ್ಳೆ ಗಾಳಿ. ಸೊ ಫ್ರೆಂಡ್ಸ್ ಇಲ್ಲಿ ಬೊಂಬೆಗಳು ನೋಡಿದೆ, ಇದು ಎಷ್ಟು ಕೇಳೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಇದೆಷ್ಟು ಅಂತ ಕೇಳೋಣ. ಚೆನ್ನಾಗಿದೆ ಅಲ್ಲ, ಕ್ಯೂಟಾಗೆ ನೋಡಿ, ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಅಲ್ಲಿ ಬೊಂಬೆ ಕೇಳಿದ್ನಲ್ಲ, ದೊಡ್ಡದು 1900 ಇದೆ. ಸೊ ನನಗೇನು ಬೊಂಬೆಗಳಂದ್ರೆ ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್. ಸೊ ನನ್ನ ಫ್ರೆಂಡ್ ಕೇಳಿದ್ದಕ್ಕೆ ಒಂದು ಬಾಪುಗೋಸ್ಕರ. ಸೊ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಇನ್ನೊಂದು 10 ನಿಮಿಷ ಆಗುತ್ತೆ ಮುಗಿಸ್ಕೊಂಡು ಸೊ ಹೊರಡಬೇಕು. ಟೈಮಲ್ಲಿ ಆಲ್ರೆಡಿ 4:15 ಆಗಿದೆ. ಸೊ ಇಲ್ಲಿಂದ ನನ್ನ ಫ್ರೆಂಡ್ ಮತ್ತು ನನ್ನ ಕೋಡಿಗೆ ಡ್ರಾಪ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ಅಲ್ವಾ ಪಿಕ್ ಮಾಡ್ತಾರೆ. ಸೊ ನೋಡೋಣ ಹೆಂಗಾಗುತ್ತೆ, ಬನ್ನಿ ಹೊರಡೋಣ. ಸೊ ಇದು ಬಿಸಿಲು ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಸೆಕೆ ಅಂದರೆ ಸೆಕೆ. ಸೊ ಫ್ರೆಂಡ್ಸ್ ಈಗ ಬಂದಿದ್ದೀವಿ. ಸೊ ಟ್ರಾಫಿಕ್ ಎಷ್ಟಿದೆ ಅಂದರೆ ಅವಾಗಿಂದ ಟ್ರಾಫಿಕ್ ಫ್ರೆಂಡ್ಸ್ 1 ಅವರಿಂದ ಸ್ವಲ್ಪನೇ ಮೂವ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡಿ, ಅಲ್ಲಿ ಹಿಂಗಿದೆ ಟ್ರಾಫಿಕ್ಕು, ನಿಂತ್ಕೊಂಡೇ ಇದೆ ಈ ಕಡೆ ಎಲ್ಲ ಗಾಡಿಗಳು. ಇನ್ನೂ ಅಷ್ಟು ದೂರವರೆಗೂ ಇದೆ ಟ್ರಾಫಿಕ್ಕು. ಬೇರೆ ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಇನ್ನೂ ಮೇ ಬಿ 1.5 ಕಿಲೋಮೀಟ್ರ್ ಟ್ರಾಫಿಕ್ ಇದ್ದೇ ಇರುತ್ತೆ. ಬನ್ನಿ ಹೊರಡೋಣ. ನೋಡಿ ಮೇಲೆ ಬಂದಿದ್ರೆ ಅಷ್ಟೇ ಹಿಂಗೆ ನಿಂತ್ಕೊಬೇಕಿತ್ತು. ನಾವು ಕೆಳಗಡೆ ಬಂದಿದ್ದರಿಂದ ಒಂದು ಸ್ವಲ್ಪ ಲೈಟಾಗಿ ಮೂವ್ ಆಗ್ತಾ ಇದೆ ನೋಡಿ, ಹಿಂಗಿದೆ ನಿಂತ್ಕೊಂಡೇ ಇದ್ದಾರೆ ಅವಾಗಿಂದ. ಫ್ರೆಂಡ್ಸ್ ಅದು ಈ ಬಿಸಿಲಲ್ಲಿ ಟ್ರಾಫಿಕ್ಕು, ಬೆಂಗಳೂರು ಟ್ರಾಫಿಕ್ ನೋಡ್ರೆ ಎಲ್ಲಿ ಹೋಗೋದು ಬೇಡ ಅಂತ ಅನಿಸ್ಬಿಡುತ್ತೆ. ಅದೇ ಬಿಸಿಲಲ್ಲಂತೂ ಸಾಕು ಹೋಗುತ್ತೆ. ಮನೆ ಬೇಗ ಮನೆಗೆ ಸಾಕು ಅನಿಸ್ತು. ಮತ್ತೆ ಟ್ರಾಫಿಕ್. ಸೊ ಫ್ರೆಂಡ್ಸ್ 6 ಗಂಟೆ ಆಯಿತು. ಹೆಂಗೆ ಹೋಗಿ ಹೆಂಗೆಂಗೂ ಬರ್ತಾಯಿದ್ದೀವಿ. ಟ್ರಾಫಿಕ್ ಅಂತೂ ಒಂದು ಸ್ವಲ್ಪನೂ ಹೋಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ತಲೆನೋವಿದೆ. ಬೆಂಗಳೂರು ಟ್ರಾಫಿಕ್ ಒಂದು ದೊಡ್ಡ ನಮಸ್ಕಾರ ಫ್ರೆಂಡ್ಸ್. ನೋಡಿ ಟ್ರಾಫಿಕ್ ಹೆಂಗಿದೆ ಅಂದರೆ ನೋಡಿ, ಸುಮ್ಮನೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರ್ತದೆ. ಏನಕ್ಕಾಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಇದ್ರ ಬದಲು ನಡ್ಕೊಂಡು ಹೋಗ್ಬಿಡ್ಬೋದು ಅನಿಸುತ್ತೆ. ಸೊ ಒಂದೊಂದು ಹೆಜ್ಜೆನೇ ಮೂವ್ ಆಗ್ತಾ ಇದೆ. ಸೊ ಈಗ ಎಲ್ಲಿ ಹೋಗ್ಬೇಕು, ಏನು ಮಾಡೋದು ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಮಾರತಹಳ್ಳಿಯಿಂದ ನಾವು ಒಂದು 20 ನಿಮಿಷಕ್ಕೆ ಹೋಗ್ಬಿಡ್ಬೋದಿತ್ತು. ಅಲ್ಲಿರೋ ಟ್ರಾಫಿಕ್ ತಪ್ಪಿಸೋದಕ್ಕೆ ಇನ್ನೊಂದು ರೋಡ್ ತೊಗೊಂಡ್ವಿ. ಸೊ ಆ ಟ್ರಾಫಿಕ್ ತಪ್ಪಿಸೋದಕ್ಕೆ ಇನ್ನೊಂದು ರೋಡ್ ತೊಗೊಂಡ್ರಿ. ಸೊ ಅದು ಎಲ್ಲೆಲ್ಲೋ ಹೋಗಿ ಇನ್ನೂ ದೂರ ಕರ್ಕೊಂಡು ಹೋಗ್ತಾ ಇದೆ ಹೊರತು ಹತ್ರ ಅಂತೂ ಇನ್ನೂ ಹೋಗ್ತಾ ಇಲ್ಲ. ಸೊ ಯಾವುದೋ ಸೀತಾರಾಮಪಾಳ್ಯ ಅಂತ ಫ್ರೆಂಡ್ಸ್, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಎಷ್ಟು ತೋರಿಸ್ತಾ ಇದೆಯೋ ಗೊತ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಬನ್ನಿ ನೋಡೋಣ. ನನ್ನ ಫ್ರೆಂಡಿಗೆ ಬೇರೆ ಪಾಪು ಅಳ್ತಾ ಇದೆಯಂತೆ ಮನೆಯಲ್ಲಿ, ಆಟ ಮಾಡ್ತಿದ್ದಂತೆ. ಸೊ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೀತಾರಾಮಪಾಳ್ಯ ಇಲ್ಲಿಂದ ಎಷ್ಟೊತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ. ಟ್ರಾಫಿಕ್ ಮತ್ತೆ ಜಾಮ್ ಆಯಿತು ನೋಡಿ. ಇನ್ನೂ ತುಂಬ ದೂರ ಇದೆ ಫ್ರೆಂಡ್ಸ್ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ದೂರ ಇದೆ. ಪಾಪ ನನ್ನ ಫ್ರೆಂಡ್ಗಂತೂ ಬೆಳಗ್ಗೆಯಿಂದ ಓಡಿಸಿ ಅವ್ರಿಗೆ ಬ್ಯಾಗ್ ಪೇನೆಲ್ಲ ಬಂದೋಗಿದೆ. 9:15 ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ನಾವು ಗಾಡಿ ಹತ್ತಿದ್ದು. ಟೈಮಲ್ಲಿ 6 ಗಂಟೆ ಫ್ರೆಂಡ್ಸ್. ನಾವಿಲ್ಲಿ U-ಟರ್ನ್ ಮಾಡ್ಕೋಬೇಕಿತ್ತು. ಇಲ್ಲಿ U-ಟರ್ನ್ ಇತ್ತು. ಸೊ U-ಟರ್ನ್ ಕೂಡ ತೆಗೆದುಬಿಟ್ಟಿದ್ದಾರೆ. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇಷ್ಟೊಂದು ಆಲ್ರೆಡಿ ನಮಗೆ 3 U-ಟರ್ನ್ ಸಿಗಬೇಕಿತ್ತು. ಸೊ ಎಲ್ಲ U-ಟರ್ನು ಬ್ಲಾಕ್ ಮಾಡಿದ್ದಾರೆ. ಟ್ರಾಫಿಕ್ ಒಂದು ಸಿಕ್ಕಾಪಟ್ಟೆ ಇದೆ. ದೇವ್ರೇ, ಜರ್ನಿನೇ ಬೇಡ ಅನಿಸುತ್ತೆ ಫ್ರೆಂಡ್ಸ್. ಇನ್ನೊಂದ್ಸತಿ ಟ್ರಾವೆಲಿಂಗೇ ಬೇಡ ಅನಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದೊಂದು U-ಟರ್ನ್ ಸಿಗಬೇಕಿತ್ತು. ಇದಾದಮೇಲೆ ಇದೊಂದು, ಇನ್ನು ಮುಂದೆ 2 U-ಟರ್ನ್ ಸಿಗಬೇಕಿತ್ತು. ಎರಡನ್ನೂ ಕ್ಲೋಸ್ ಮಾಡಿದ್ದಾರೆ. ಈಗ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದು ನಾವು U-ಟರ್ನ್ ಮಾಡ್ಕೊಂಡಿದ್ದಾಯಿತು. ಮನೆಗೆ ಹೊರಡೋಣ. ಇದು ಸ್ವಲ್ಪ ಟ್ರಾಫಿಕ್ ಪರವಾಗಿಲ್ಲ. ಓಕೆ ಬಾಯ್, ಥ್ಯಾಂಕ್ ಯು. ಹುಷಾರು.
ಹುಷಾರಾಗಿ ಹೋಗು. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 6:45 ಆಗಿದೆ. ಈಗ ನನ್ನ ಫ್ರೆಂಡ್ ಬರ್ತಿದ್ದಾರೆ. ನೋಡು ಹುಷಾರು, ಗಾಡಿ ಬರ್ತಿದೆ. ದೊಡ್ಡ ಸಾಕು. ನಮ್ಮ ಮನೆಯವ್ರು ಬರ್ತಾರೆ ನಾನು ಕರ್ಕೊಂಡು ಹೋಗೋದಕ್ಕೆ. ಪಾಪ ಅವಳು ಆ ಕಡೆಯಿಂದ ನೀನು ನೋಡು, ನಾನು ನೋಡ್ತೀನಿ. ಅವಳು ಆ ಕಡೆನೇ ಹೋಗ್ಬೇಕಿತ್ತು. ನನಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಭಯ ಅಂದ್ಬಿಟ್ಟು ಈ ಕಡೆ ಬಂದು ಬಿಟ್ಟು ಹೊಡ್ತಾ ಇದ್ದಾಳೆ. ಸೊ ಹೊಟ್ಲು ಫೈನಲಿ. ಸೊ ಬನ್ನಿ ಹೋಗೋಣ. ನಮ್ಮ ಮನೆಯವರು ಬರ್ತಾರೆ. ಸೊ ನಡ್ಕೊಂಡು ಬರ್ತೀರಾ ಕೇಳಿದ್ರು. ಸೊ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದು ಮಜ್ಜಿಗೆ ಎಲ್ಲ ಕುಡ್ದು ಒಂದು ಲೋಟ. ಸೊ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ನಲ್ಲ, ಹೀಟಾಗಿರುತ್ತೆ ಅಂತ. ಸೊ ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ಈಗ ನೀರು ಖಾಲಿ ಆಗಿತ್ತು ಫ್ರೆಂಡ್ಸ್. ಇನ್ನೇನು ರಾತ್ರಿ ಅಡುಗೆಗೆ ಬೇಕಲ್ವಾ ಅಂದ್ಕೊಂಡು ಸೊ ನೀರು ಇಟ್ಕೊಂಬರೋಕ್ಕೆ ಬಂದಿದ್ದೀನಿ. ಟೈಮ್ ಬಂದು ಆಲ್ರೆಡಿ 7:15 ಆಗಿದೆ, 7:20 ಆಗಿದೆ. ಸೊ ಈಗ ಬೇಗ ನೀರು ಇಟ್ಕೊಂಡೋಗಿ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಏನು ಅಡುಗೆ ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಫಸ್ಟ್ ನೀರು ಇಟ್ಕೊಂಡೋಗಿ ಇಟ್ಬಿಡ್ತೀನಿ.